ಈ ಫೋಟೋದಲ್ಲಿ ನೋಡುತ್ತಿರುವ ಹೀರೋಯಿನ್ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ಇವರ ಹೆಸರು ಅನಿ ರೋಸ್. ಮಲಯಾಳಂ ಚಿತ್ರರಂಗದ ಪ್ರಮುಖ ನಟಿಯರಲ್ಲಿ ಒಬ್ಬರು. ಇವರು ಕಮ್ಮಿ ಸಿನಿಮಾಗಳಲ್ಲಿ ನಟಿಸಿದರೂ ಒಳ್ಳೆ ಹೆಸರನ್ನು ಮಾಡಿದ್ದಾರೆ. ಇದು ಒಂದು ಕಡೆ ಇದ್ದರೆ, ಕೇರಳಗೆ ಸೇರಿದ ಒಬ್ಬ ಬಿಸ್ನೆಸ್ ಮ್ಯಾನ್ ಇವರು ಎಲ್ಲಿಗೆ ಹೋದರೂ ಅವರನ್ನು ಹಿಂಬಾಲಿಸುತ್ತಾ ಇವರ ಜೊತೆ ಅಸಭ್ಯವಾಗಿ ನಡೆದುಕೊಳ್ಳುತ್ತಿದ್ದಾರೆ ಅಂತ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಮಾಡ್ತಾರೆ. ಈ ರೀತಿ ಅನಿ ರೋಸ್ ಹತ್ತಿರ ಅಸಭ್ಯವಾಗಿ ನಡೆದುಕೊಂಡ ಆ ಬಿಸ್ನೆಸ್ ಮ್ಯಾನ್ ಯಾರು? ಇವರಿಗೆ ಸಿನಿಮಾಗಳಲ್ಲಿ ಹೆಚ್ಚು ಅವಕಾಶ ಏಕೆ ಬರಲಿಲ್ಲ? ಸಿನಿಮಾಗಳಲ್ಲಿ ಹೆಚ್ಚು ಅವಕಾಶ ಬರದೇ ಇರೋದಕ್ಕೆ ಮೋಹನ್ ಲಾಲೇ ಕಾರಣನಾ? ತೆಲುಗು ನಟ ಬಾಲಕೃಷ್ಣಗೆ ಮತ್ತು ಅನಿ ರೋಸ್ಗೆ ಇರುವ ಸಂಬಂಧ ಏನು? ಇಂತಹ ಕೆಲವು ಆಸಕ್ತಿಕರ ವಿಷಯಗಳ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಅನಿ ರೋಸ್ ಇವರ ಪೂರ್ತಿ ಹೆಸರು ಅನಿ ರೋಸ್ ವರ್ಗೀಸ್. ಇವರು 1991 ಸೆಪ್ಟೆಂಬರ್ 5ರಂದು ಕೇರಳದ ಮೂಲಮಟ್ಟಂನ ಒಂದು ಕ್ರಿಶ್ಚಿಯನ್ ಕುಟುಂಬದಲ್ಲಿ ಹುಟ್ಟುತ್ತಾರೆ. ಇವರ ತಂದೆ ತಾಯಿಗೆ ಇವರು ಒಬ್ಬಳೇ ಮಗಳಾದ ಕಾರಣ ಚಿಕ್ಕ ವಯಸ್ಸಿನಿಂದ ತುಂಬ ಆಡಂಬರವಾಗಿ ಸಾಕ್ತಾರೆ. ಇವರ ತಂದೆ ನರ್ಸರಿ ಕೆಲಸವನ್ನು ಮಾಡ್ತಾರೆ. ಅನಿ ರೋಸ್ ಮೂಲಮಟ್ಟದ ಒಂದು ಶಾಲೆಯಲ್ಲಿ ಓದ್ತಾರೆ. ಓದಿನಲ್ಲಿ ಆಸಕ್ತಿ ಕಮ್ಮಿ ಇದ್ದರೂ ಚಿಕ್ಕ ವಯಸ್ಸಿನಿಂದ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋ ಆಸೆ ತುಂಬ ಜಾಸ್ತಿ ಇತ್ತು. ಈ ರೀತಿ ಎಜುಕೇಷನ್ ಪೂರ್ತಿಯಾದ ನಂತರ ತಮ್ಮ ತಂದೆ ತಾಯಿ ಸಪೋರ್ಟ್ ಮಾಡಿದ ಕಾರಣ ಇವರು ಸಿನಿಮಾಗಳಲ್ಲಿ ಟ್ರೈ ಮಾಡಲು ಪ್ರಾರಂಭ ಮಾಡ್ತಾರೆ. ಈ ರೀತಿ ಟ್ರೈ ಮಾಡುತ್ತಿರುವಾಗ ವಿನಯನ್ ಅನ್ನೋ ಡೈರೆಕ್ಟರ್ ಹೊಸಬರಿಂದ ಬಾಯ್ ಫ್ರೆಂಡ್ ಅನ್ನೋ ಮೂವಿ ತೆಗೆದಿದ್ದಾರೆ ಅಂತ, ಆ ಮೂವಿ ಹೀರೋಯಿನ್ಸ್ಗಾಗಿ ಆಡಿಷನ್ ಇಟ್ಟಿದ್ದಾರೆ ಅಂತ ತಿಳಿದುಕೊಂಡು ಆ ಆಡಿಷನಲ್ಲಿ ಭಾಗವಹಿಸ್ತಾರೆ. ಆದರೆ ಇವರ ಆ್ಯಕ್ಟಿಂಗ್ ಹೇಳಿಕೊಳ್ಳುವಷ್ಟು ಚೆನ್ನಾಗಿ ಇಲ್ಲ ಅಂದರೂ ಇವರ ಲುಕ್ ಆಧಾರದ ಮೇಲೆ ಇವರನ್ನು ಸೆಕೆಂಡ್ ಹೀರೋಯಿನ್ ಆಗಿ ಆಯ್ಕೆ ಮಾಡ್ತಾರೆ. ಈ ರೀತಿ ಬಾಯ್ ಫ್ರೆಂಡ್ ಮೂವಿ 2005ರಲ್ಲಿ ರಿಲೀಸ್ ಆಗಿ ಫ್ಲಾಪ್ ಆಗುತ್ತೆ. ಇದರ ನಂತರ ಇವರಿಗೆ ಅವಕಾಶಗಳು ಸಿಗಲಿಲ್ಲ. ಈ ರೀತಿ 2 ವರ್ಷಗಳ ಕಾಲ ಮಲಯಾಳಂ ಚಿತ್ರರಂಗದಲ್ಲಿ ಟ್ರೈ ಮಾಡ್ತಾರೆ. ಆದರೆ ಯಾವುದೇ ಅವಕಾಶ ಸಿಗಲಿಲ್ಲ. ಇದರಿಂದ ಬೇರೆ ದಾರಿ ಇಲ್ಲದೆ ತಮಿಳ್ ಇಂಡಸ್ಟ್ರಿಯಲ್ಲಿ ಟ್ರೈ ಮಾಡ್ತಾರೆ. ಈ ರೀತಿ ತಮಿಳ್ ಇಂಡಸ್ಟ್ರಿಯಲ್ಲಿ ವಿಜಯ್ ಕಜಿನ್ ಆದ ವಿಕ್ರಾಂತ್ ಜೊತೆ ಮೊದಲ್ ಕನವೆ ಅನ್ನೋ ಮೂವಿಯಲ್ಲಿ ಹೀರೋಯಿನ್ ಆಗಿ ನಟಿಸುವ ಅವಕಾಶ ಸಿಗುತ್ತೆ. ಈ ರೀತಿ ಮೂವಿ 2007ರಲ್ಲಿ ರಿಲೀಸ್ ಆಗಿ ಅದು ಕೂಡ ಫ್ಲಾಪ್ ಆಗುತ್ತೆ. ಇದರ ನಂತರ ತೆಲುಗಿನಲ್ಲಿ ಟ್ರೈ ಮಾಡ್ತಾರೆ. ಈ ರೀತಿ ಆಲಯಂ ಅನ್ನೋ ಮೂವಿನಲ್ಲಿ ಹೀರೋಯಿನ್ ಆಗಿ ಆಯ್ಕೆ ಆಗ್ತಾರೆ. ಈ ಮೂವಿ ಕೂಡ ಫ್ಲಾಪ್ ಆದ ನಂತರ ಕನ್ನಡಕ್ಕೆ ಬರುತ್ತಾರೆ. ಕನ್ನಡದಲ್ಲಿ ಅಜಂತ, ನಂಜನಗೂಡು, ನಂಜುಂಡ ಫಿಲಿಂ ತೆಗೀತಾರೆ. ಆದರೆ ಇವು ಕೂಡ ಫ್ಲಾಪ್ ಆಗುತ್ತೆ. ಇದರಿಂದ ಅನಿ ರೋಸ್ಗೆ ಮುಂದೆ ಏನು ಮಾಡಬೇಕು ಅನ್ನೋ ಆಲೋಚನೆ ಬರುತ್ತೆ. ಈ ರೀತಿ ಇಂಡಸ್ಟ್ರಿಯಲ್ಲಿ ಕೆಲವು ಮ್ಯಾನೇಜರ್ಸ್ ಜೊತೆ ಒಳ್ಳೆ ಪರಿಚಯ ಇದ್ದ ಕಾರಣ 2011-2012ರಲ್ಲಿ ತಮಿಳಿನಲ್ಲಿ ಕೆಲವು ಮೂವೀಸ್ನಲ್ಲಿ ಹೀರೋಯಿನ್ ಆಗಿ ಆ್ಯಕ್ಟಿಂಗ್ ಮಾಡ್ತಾರೆ. ಆದರೆ ಅವು ಕೂಡ ಫ್ಲಾಪ್ ಆದ ಕಾರಣ ಈ ಸಿನಿಮಾ ಇಂಡಸ್ಟ್ರಿಗೆ ಫುಲ್ ಸ್ಟಾಪ್ ಇಡಬೇಕು ಅಂತ ಆಲೋಚನೆ ಮಾಡ್ತಾರೆ. ಈ ರೀತಿ ಇಂಡಸ್ಟ್ರಿಯಲ್ಲಿ ಕೆಲವು ಜನ ಇವರಿಗೆ ಸಲಹೆಗಳನ್ನು ಕೊಡುತ್ತಾ, ಇಂಡಸ್ಟ್ರಿಯಲ್ಲಿ ಮೇಲೆ ಬರಬೇಕು ಅಂದರೆ ಬ್ಯಾಕ್ಗ್ರೌಂಡ್ ಇರಬೇಕು ಅಂತ, ಅಥವಾ ಹೀರೋ, ಪ್ರೊಡ್ಯೂಸರ್, ಡೈರೆಕ್ಟರ್ ಇವರ ಸಪೋರ್ಟ್ ಇದ್ರೇ ಸಾಧ್ಯ ಅಂತ ಹೇಳಿದ ಕಾರಣ ಅನಿ ರೋಸ್ಗೆ ಜೈಸೂರ್ಯ ಜೊತೆ ಬೆಳೆದ ಒಳ್ಳೆ ಸ್ನೇಹದ ಕಾರಣದಿಂದ ತಿರುವೆಂಡ್ರಂ ಲಾಡ್ಜ್ ಅನ್ನೋ ಮೂವಿಯಲ್ಲಿ ಇವರಿಗೆ ಹೀರೋಯಿನ್ ಆಗಿ ಮಾಡುವ ಅವಕಾಶ ಸಿಗುತ್ತೆ. ಇನ್ನು ಈ ಮೂವಿ 2012ರಲ್ಲಿ ರಿಲೀಸ್ ಆಗಿ ಹಿಟ್ ಆದ ಕಾರಣ ಮತ್ತೆ ಇವರಿಬ್ಬರು ಸೇರಿ ಹೋಟೆಲ್ ಕ್ಯಾಲಿಫೋರ್ನಿಯಾ ಅನ್ನೋ ಮೂವಿ ತೆಗಿತಾರೆ. ಈ ಮೂವಿ ಕೂಡ ರಿಲೀಸ್ ಆಗಿ ಸಕ್ಸಸ್ ಆಗುತ್ತೆ. ಈ ರೀತಿ ಇವರಿಬ್ಬರು ಸೇರಿ ಇನ್ನೂ ಕೆಲವು ಮೂವೀಸನ್ನು ತೆಗೀತಾರೆ. ಈ ರೀತಿ ಇವರಿಬ್ಬರ ಸ್ನೇಹ ಕೂಡ ಮುಂದುವರಿಯುತ್ತೆ. ಆದರೆ ಯಾವಾಗ ಜೈಸೂರ್ಯಾಗೆ ರಮ್ಯಾ ನಂಬಿಯಾರ್ ಜೊತೆ ಒಳ್ಳೆ ಪರಿಚಯವಾಗುತ್ತೋ ಆಗಿನಿಂದ ಇವರು ಅನಿ ರೋಸ್ಗೆ ಸಪೋರ್ಟ್ ಮಾಡೋದನ್ನು ನಿಲ್ಲಿಸಿ ಬಿಡ್ತಾರೆ. ಆದರೆ ಅವರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಇಂಡಸ್ಟ್ರಿಯಲ್ಲಿ ಇದ್ದ ಒಳ್ಳೆ ಕಾಂಟ್ಯಾಕ್ಟ್ಸ್ನಿಂದ ಮಮ್ಮೂಟಿ ಜೊತೆ, ದಿಲೀಪ್ ಜೊತೆ, ಫಯ್ಯದ್ ಫಜೀಲ್ ಜೊತೆ ಮೂವಿಗಳನ್ನು ತೆಗೀತಾರೆ. ಆದರೆ ಇವು ಕೂಡ ಫ್ಲಾಪ್ ಆಗುತ್ತೆ. ಈ ರೀತಿ 2005ರಲ್ಲಿ ಇಂಡಸ್ಟ್ರಿಯಲ್ಲಿ ತನ್ನ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದರೂ 2019ರವರೆಗೆ ಹೇಳಿಕೊಳ್ಳುವ ಮಟ್ಟಿಗೆ ಸಕ್ಸಸ್ ಇಲ್ಲದೇ ಇರುವ ಕಾರಣ, ಅದೇ ರೀತಿ ಅವರ ನಟನೆ ಮೇಲೆ ಕೆಲವು ಕಾಂಟ್ರವರ್ಸೀಸ್ ಬಂದ ಕಾರಣ ಇವರು ತನ್ನ ಲುಕ್ಸನ್ನು ಬದಲಾಯಿಸಿಕೊಳ್ಬೇಕು ಅಂತ ಅಂದುಕೊಳ್ಳುತ್ತಾರೆ. ಈ ರೀತಿ 2 ವರ್ಷಗಳ ಕಾಲ ಬ್ರೇಕ್ ತೆಗೆದುಕೊಂಡ ಅನಿ ರೋಸ್ ಲಿಪ್ ಸರ್ಜರಿ, ಜಾ ಸರ್ಜರಿ, ಬ್ರೆಸ್ಟ್ ಇಂಪ್ಲಿಮೆಂಟ್, ಪ್ಲಾಸ್ಟಿಕ್ ಸರ್ಜರಿಗಳನ್ನು ಮಾಡಿಸಿಕೊಂಡು ಮೋಹನ್ ಲಾಲ್ ಅವರ ಬಿಗ್ ಬ್ರದರ್ ಮೂವಿಯಿಂದ ಎಂಟ್ರಿ ಕೊಡ್ತಾರೆ. ಇನ್ನು ಈ ಮೂವಿಯಲ್ಲಿ ಇವರ ಲುಕ್ಸನ್ನು ನೋಡಿದ ಎಲ್ಲರೂ ಅನಿ ರೋಸ್ ಅವರನ್ನು ಪ್ಲಾಸ್ಟಿಕ್ ಡಾಲ್ ಅಂತ ಕರೆಯೋದಕ್ಕೆ ಸ್ಟಾರ್ಟ್ ಮಾಡುತ್ತಾರೆ. ಆದರೆ ಇದರ ಬಗ್ಗೆ ಇವರು ತಲೆ ಕೆಡಿಸಿಕೊಳ್ಳಲಿಲ್ಲ. ಇದರ ನಂತರ ಮೋಹನ್ ಲಾಲ್ ಅವರ ಜೊತೆ ಸೇರಿ ಮಾನ್ಸ್ಟರ್, ಇಟ್ಟಿಮನಿ, ಮೇಡ್ ಇನ್ ಚೈನಾ ಮೂವಿಗಳಲ್ಲಿ ನಟಿಸುತ್ತಾ ಮೋಹನ್ ಲಾಲ್ ಹೇಳಿದ ಸಿನಿಮಾಗಳಲ್ಲಿ ಮಾತ್ರ ಆ್ಯಕ್ಟಿಂಗ್ ಮಾಡ್ತಿದ್ರು. ಇದು ಈ ರೀತಿ ಇದ್ದರೆ ತೆಲುಗಿನ ಬಾಲಕೃಷ್ಣ ಇವರ ಲುಕ್ಸನ್ನು ನೋಡಿ ಇವರ ಜೊತೆ ಮೂವಿ ತೆಗಿಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಈ ರೀತಿ ಅನಿ ರೋಸ್ ಮೋಹನ್ ಲಾಲ್ಗೆ ತಿಳಿಯದಂತೆ
ತೆಲುಗಿನಲ್ಲಿ ವೀರಸಿಂಹಾರೆಡ್ಡಿ ಸಿನಿಮಾಗೆ ಸೈನ್ ಮಾಡ್ತಾರೆ. ಇನ್ನು ಈ ವಿಷಯ ಮೋಹನ್ ಲಾಲ್ಗೆ ಗೊತ್ತಾಗಿ ಆಗಿನಿಂದ ಮಲಯಾಳಂನಲ್ಲಿ ಇವರಿಗೆ ಸಪೋರ್ಟ್ ಮಾಡೋದನ್ನು ನಿಲ್ಲಿಸಿ ಬಿಡ್ತಾರೆ. ಇನ್ನು ತೆಲುಗಿನಲ್ಲಿ ಬಾಲಕೃಷ್ಣ ಜೊತೆ ತೆಗೆದ ವೀರಸಿಂಹಾರೆಡ್ಡಿ ಹಿಟ್ ಆಗುತ್ತೆ. ಆದರೂ ಕೂಡ ಇವರಿಗೆ ನೆಕ್ಸ್ಟ್ ಅವಕಾಶಗಳು ಸಿಗಲಿಲ್ಲ. ಏಕೆ ಅಂದರೆ ಅನಿರೋಜ್ ಇಂಡಸ್ಟ್ರಿಗೆ ಬಂದು 16 ವರ್ಷಗಳಾಗಿದೆ. ಅದೇ ರೀತಿ ಈಗಿರುವ ಕಾಂಪಿಟೇಷನ್ನಲ್ಲಿ ಕೇವಲ ಯಂಗ್ ಹೀರೋಯಿನ್ಸನ್ನು ಮಾತ್ರ ಹೀರೋಸ್ ಆಯ್ಕೆ ಮಾಡ್ತಿದ್ದಾರೆ. ಇವರು ಎಷ್ಟೇ ಸುಂದರವಾಗಿದ್ದರೂ ಇವರಿಗೆ ಅವಕಾಶಗಳು ಸಿಗ್ತಿಲ್ಲ. ಇದರ ನಂತರ ಇವರು ಶಾಪ್ ಓಪನಿಂಗ್ಸ್ಗೆ, ಫಾರಿನ್ ಈವೆಂಟ್ಸ್ಗೆ ಹಾಗೂ ಕೆಲವು ಆ್ಯಡ್ ಪ್ರಮೋಷನ್ಸನ್ನು ಮಾಡುತ್ತಾ ಬ್ಯುಸಿಯಾಗಿರ್ತಾರೆ. ಈ ಕ್ರಮದಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಫೇಮಸ್ ಆದ ಚಮನೂರ್ ಗೋಲ್ಡ್ ಜ್ಯುವೆಲರಿ ಓನರ್ ಬಾಬಿ ಚಮನೂರ್ ಅಲಿಯಾಸ್ ದೇವಸ್ಕೋಟಿ ಬಾಬಿ ಇವರು ತಮ್ಮ ಬಿಸ್ನೆಸ್ಸನ್ನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪ್ರಮೋಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಈ ರೀತಿ ಅರ್ಜೆಂಟೀನಾ ಫುಟ್ಬಾಲರ್ ಆದ ಡಿಯಾಗೋ ಮರಡೋನಾ ಅವರನ್ನು ಭಾರತಕ್ಕೆ ಕರೆತಂದು ತನ್ನ ಬಿಸ್ನೆಸ್ಗೆ ಮಾಡಲ್ ಆಗಿ ಇಟ್ಟು ಪ್ರಮೋಷನ್ ಮಾಡಿದ ಕಾರಣ ಆಗಿನ ಸಮಯದಲ್ಲಿ ಈ ವಿಷಯ ತುಂಬ ವೈರಲ್ ಆಗುತ್ತೆ. ಅಷ್ಟೇ ಅಲ್ಲದೆ ತನ್ನ ಜ್ಯುವೆಲರಿ ಶಾಪ್ಸನ್ನು ದುಬೈ, ಕುವೈಟ್, ಮಲೇಷಿಯಾ, ಅಮೇರಿಕಾ, ಭಾರತ ಈ ರೀತಿ ಪ್ರಪಂಚದಾದ್ಯಂತ ಇದುವರೆಗೂ 250 ಶೋರೂಮ್ಸನ್ನು ಓಪನ್ ಮಾಡಿದ್ದಾರೆ. ಇವರು ಇನ್ನೂ ಬೇರೆ ಬೇರೆ ರೀತಿಯ ಬಿಸ್ನೆಸ್ಸನ್ನು ಕೂಡ ಮಾಡ್ತಿದ್ದಾರೆ. ಅದೇ ರೀತಿ ಇವರು 100 ಜನ ಬಡವರಿಗೆ ಮನೆ ಕಟ್ಟಿಸಿದ ಕಾರಣ ರಾಜಕೀಯಕ್ಕೂ ಬರ್ತಿದ್ದಾರೆ ಅಂತ ಜನರು ಮಾತಾಡ್ಕೊಳ್ತಾರೆ. ಆದರೆ ಇವರು ಕೇವಲ ತಮ್ಮ ಬಿಸ್ನೆಸ್ಸಲ್ಲಿ ಮಾತ್ರ ಬ್ಯುಸಿಯಾಗಿರ್ತಾರೆ. ತನ್ನ ಜ್ಯುವೆಲರಿ ಶೋರೂಮ್ಸ್ಗೆ ಬಾಂಬೆ ಮತ್ತು ಮಲಯಾಳಂ ಹೀರೋಯಿನ್ಸನ್ನು ಮಾಡೆಲ್ಸ್ ಆಗಿ ಇಟ್ಟು ಅವರ ಜೊತೆ ತುಂಬ ಕ್ಲೋಸ್ ಆಗಿ ಇರ್ತಿದ್ರು. ಈ ಕ್ರಮದಲ್ಲಿ ಪೆರಂಬ್ರಾದಲ್ಲಿ ಮತ್ತೊಂದು ಶೋರೂಮನ್ನು ಓಪನ್ ಮಾಡಲು ಅನಿರೋಜನ್ನು ಚೀಫ್ ಗೆಸ್ಟ್ ಆಗಿ ಕರೀತಾರೆ. ಈ ರೀತಿ 2022 ಏಪ್ರಿಲ್ 10ರಂದು ಅವರ ಶೋರೂಮ್ ಓಪನ್ಗೆ ಹೋದ ಅನಿರೋಜ್ ಆಗಿನಿಂದ ಇವರ ಜೊತೆ ತುಂಬ ಕ್ಲೋಸ್ ಆಗಿ ಇರ್ತಿದ್ರು. ಈ ರೀತಿ 60 ವರ್ಷದ ಬಾಬಿ 33 ವರ್ಷದ ಅನಿರೋಜ್ಗೆ ಮನೆ, ಕಾರ್ ಗಿಫ್ಟ್ ಕೊಟ್ಟ ಕಾರಣ ಇವರ ಮಧ್ಯೆ ಏನೋ ಇದೆ ಅಂತ ತುಂಬ ಜನ ಮಾತಾಡ್ಕೊಳ್ತಾರೆ. ಅಷ್ಟೇ ಅಲ್ಲದೆ ಇವರು ಅನಿರೋಜ್ಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳಲ್ಲಿ ಇನ್ವಾಲ್ವ್ ಆಗಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಇವರೇ ಡಿಸೈಡ್ ಮಾಡ್ತಿದ್ರು. ಈ ರೀತಿ ಸಿನಿಮಾ ವಿಷಯದಲ್ಲೂ ಇವರ ಇನ್ವಾಲ್ವ್ಮೆಂಟ್ ಹೆಚ್ಚಾಗಿದ್ದ ಕಾರಣ ಅನಿರೋಜ್ ಇವರ ಜೊತೆ ಇದ್ದ ಪರಿಚಯಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅಂತ ಅಂದುಕೊಳ್ತಾರೆ. ಆದರೆ ಬಾಬಿ ಮಾತ್ರ ಇವರನ್ನು ಫಾಲೋ ಮಾಡ್ತಿದ್ರು. ಅನಿರೋಜ್ ಮನೆ ಹತ್ರ ಕೆಲವು ಬಾಡಿಗಾರ್ಡ್ಸನ್ನು ಇಡ್ತಿದ್ರು. ಇವರ ಜೊತೆ ಅಸಭ್ಯವಾಗಿ ನಡೆದುಕೊಳ್ಳುತ್ತಿದ್ದರು. ಈ ರೀತಿ 2 ವರ್ಷಗಳ ಕಾಲ ಬಾಬಿ ಅವರ ಟಾರ್ಚರನ್ನು ಸಹಿಸಿಕೊಂಡು ಬಂದ ಅನಿರೋಜ್ ಈಗ ಇವರ ಟಾರ್ಚರನ್ನು ಸಹಿಸಲಾರದೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಹೆಸರನ್ನು ಬರೆಯದೆ ಒಬ್ಬ ವ್ಯಕ್ತಿ ನನ್ನನ್ನು ಬೇಕಂತಾನೆ ಅವಮಾನ ಮಾಡ್ತಿದ್ದಾರೆ ಅಂತ, ಎಲ್ಲಿಗೆ ಹೋದರೂ ಫಾಲೋ ಮಾಡ್ತಿದ್ದಾರೆ ಅಂತ, ನನ್ನ ಹತ್ತಿರ ಅಸಭ್ಯವಾಗಿ ನಡೆದುಕೊಳ್ಳುತ್ತಿದ್ದಾರೆ ಅಂತ ಪೋಸ್ಟ್ ಮಾಡ್ತಾರೆ. ಇದರಿಂದ ಮಲಯಾಳಂ ಫಿಲ್ಮ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ತುಂಬ ಜನ ಇವರಿಗೆ ಸಪೋರ್ಟ್ ಮಾಡ್ತಾರೆ. ಈ ರೀತಿ ಇವರ ಆವೇದನೆಯನ್ನು ಪೋಸ್ಟ್ ಮಾಡಿಕೊಂಡ ಕಾರಣ ತುಂಬ ಜನ ಇವರಿಗೆ ನಾವಿದ್ದೀವಿ ಅಂತ ಸಪೋರ್ಟ್ ಮಾಡಲು ಮುಂದೆ ಬರ್ತಾರೆ. ಅದೇ ರೀತಿ ಆ ಬಿಸ್ನೆಸ್ ಮ್ಯಾನ್ ಮೇಲೆ ಕಂಪ್ಲೇಂಟ್ ಕೂಡ ಮಾಡ್ತಾರೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇವರನ್ನು ತಮ್ಮ ಕಸ್ಟಡಿಗೆ ತೆಗೆದುಕೊಂಡು ಎಂಕ್ವೈರಿ ಕೂಡ ಮಾಡ್ತಿದ್ದಾರೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಖಂಡಿತ ಕಾಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಹಿಂದ್.